ಗಂಡ್ ಮಕ್ಳಿರೋಂಗೆ ಬರ್ಬೋದಾ? ಬರ್ಬೋದು ಅಂಕಲ್. ಓ ಥ್ಯಾಂಕ್ ಯು. ಬರೋ ಭಾಗ್ಯ ಸುತ ಇಂದು ನೀನೇ ಪುಣ್ಯವಂತ. ಏನ್ ಮಾಮ್ ಫುಲ್ ಸಾಂಗ್ ಜೊತೆಗೆ ಎಂಟ್ರಿ ಕೊಡ್ತಿದ್ದೀರಾ? ಲೋ ಗುಡಿ ಮಾಮು ಬರೀ ಗುಡಿ ಅಲ್ಲ, ಸಿ ಗುಡಿ. ಏನೋ ಒಂದ್ ತಡಿ. ನಾನು ನನ್ನ ಅಳಿಮಯ್ಯನ್ಗೆ ಮಾತ್ರ ಮಾಮ ಕಂಡ್ರು. ದಾರಿಲಿ ಹೋಗೋ ಕಾಕ ಬೋಬೋಗೆಲ್ಲ ನನ್ನ ಮಾಮನೇನ್ರು. ಆದ್ರೂ ಸಖತ್ತಾಗಿ ರೆಡಿ ಮಾಡಿದ್ರ, ಥ್ಯಾಂಕ್ಸ್ ಕಣೋ. ಎಷ್ಟಕ್ಕೂ ಸಿನಿಮಾ ಹೀರೋ ಕಂಡಂಗೆ ಕಾಣ್ತೀಯ ಕಣೋ ವಿಜಯ. ಇದೆಲ್ಲ ಮುಗಿದೋಗ್ಲಿ ಬಿಡಪ್ಪ. ಹಾಗೂ ನಿನ್ನ ಅಪ್ಪನ ಹತ್ರ ಕೋಟ್ಯಾಂತರ ರೂಪಾಯಿ ಕೊಳಿತಾ ಬಿದ್ದಿದೆ. ಒಂದೊಳ್ಳೆ ಪಿಕ್ಚರ್ ಮಾಡೋಣ, ಒಳ್ಳೆ ಡೈರೆಕ್ಟರ್ನ ಹಿಡಿದು ಒಂದು ಹೈ ಬಜೆಟ್ ಸಿನಿಮಾ ಮಾಡೋಣ. ಅದರಲ್ಲಿ ನೀನೇ ಹೀರೋ. ಯಾಕೆ ಮಾಮ ನೀನ್ ವಿಲನ್ ಆಗ್ತೀಯಾ? ಲೋ ಯಾಕೋ ಹಂಗಂತೀಯ? ನಾನು ನಿನ್ನ ಹಿತ ಕೊರೋ ಮಾಮ ಕಣೋ. ಹೀರೋಯಿನ್? ಆ ಗೀತಾ ಬೇಕು ಅಂತ ಮಾತ್ರ ಕೇಳಬೇಡಪ್ಪ. ಅವಳು ಏನಿದ್ರು ವಿಲ್ಲಿ. ಇನ್ನು ನಿನ್ನ ಸಿನಿಮಾ ಹೀರೋಯಿನ್ನು, ನಿನ್ನ ಲೈಫ್ ಹೀರೋಯಿನ್ನು ಎಲ್ಲ ಆ ಹುಡುಗಿ. ಅಯ್ಯೋ ಪಾಪ. ಯಾಕಪ್ಪ? ಸರಿಯಾದ ಸಮಯದಲ್ಲಿ ನಿಮ್ಮ ಮದುವೆ ಆಗಿ ಮಕ್ಕಳಾಗಿದ್ದಿದ್ರೆ ನಿಮ್ಮ ಮಗಳಿಗೆ ನಾನೇ ಹೀರೋ ಆಗ್ತಿದ್ನಲ್ಲ ಮಾಮ. ನಿಜ ಕಣೋ ಮಿಸ್ ಆಗೋಯ್ತು. ಏನ್ ಮಾಡೋದು? ಆ ಬ್ರಹ್ಮ ಹೆಣ್ಣು ಅನ್ನೋದನ್ನ ನಮ್ಮ ಹಣೆ ಬರದಲ್ಲಿ ಬರೀಲಿಲ್ಲ. ಹೇಟ್ವಿ ಕಣೋ. ಹಳೆ ಲವ್ ಇತ್ತು ಅಂದಿದ್ದೆ. ಲವ್ ಇತ್ತು, ಅವಳು ಲವ್ ನನ್ನನ್ನು ಮಾಡಿದ್ಲು, ಮದುವೆ ಮಾತ್ರ ಬೇರೆ ಆದ್ಲು. ಅಯ್ಯೋ, ಅವಳಿಗೆ ಮದುವೆ ಆಗಿ 3 ಜನ ಹೆಣ್ಮಕ್ಳು, ಆ ಮಕ್ಕಳಿಗೆ ಗಂಡು ಹುಡುಕ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ನನಗೆ ಸಿಗ್ದಿರೋ ಭಾಗ್ಯ ನಿನಗೆ ಸಿಗ್ತಿದೆಯಲ್ಲ, ಅದೇ ಖುಷಿ. ನಿನ್ನ ಜೀವನ ಸಂಗಾತಿ ಆಗ್ತಿರೋ ಪೂರ್ಣಿಮಾ ಹಸೆ ಮನೆ ಹತ್ತಿರ್ತಾಳೆ. ದೇವರು ಕೊಡ್ತಿರೋ ಹೆಣ್ಣು ಒಳ್ಳೆ ಮನಸ್ಸಿಂದ ಸ್ವೀಕರಿಸಪ್ಪ. ಅದ್ರ ಬಗ್ಗೆ ಡೌಟೇ ಬೇಡ ಮಾಮ. ನನ್ನ ಜೀವನದಲ್ಲಿ ತಿರಸ್ಕರಿಸೋ ಹೆಣ್ಣು ಅಂದ್ರೆ ಅದು ಗೀತಾ. ಕಂದ, ಅದೀಗ ಮುಗಿದ ಕಥೆ ಅಲ್ಲ, ಮತ್ತೆ ನಾನ್ ಮುಗಿಸಿದ ಕತೆ. ರೈಟ್ ಬಾಸ್. ಲೋ, ತಾಳ ಹೊಡ್ಕೊಂಡು ತಮಟೆ ಬಡ್ಕೊಂಡು ಜೈ ಜೈ ಅಂತ ಅವನ ಹಿಂದೆ ಲೈಫ್ ನಡೆಸ್ಕೊಂಡು ಹೋಗೋ ಬಕೆಟ್ಗಳ ಅವನ ಕರ್ಕೊಂಬನ್ನಿ. ಆಮೇಲೆ ಒಂದು ವಿಷಯ, ಇನ್ನು ಮುಂದಕ್ಕೆ ನೀವಾಗ್ಲಿ ನಿಮ್ಮ ಈ ಅಧ್ಯಕ್ಷ ಆಗ್ಲಿ ಆ ಗೀತಾ ಹೆಸರು ತೆಗಿಯಂಗಿಲ್ಲ. ಇನ್ನೇನಿದ್ರು ಹೊಸ ಕತೆ ಶುರು. ಆ ಕತೆ ಹೆಸರು ಪೂರ್ಣಿಮಾ. ಇನ್ನು ಮುಂದಕ್ಕೆ ನಿನ್ನ ಜೀವ ಮತ್ತೆ ಜೀವನ ಎರಡು ಅವಳೆ. ಓಕೆ? ನೀನು ಈ ಕ್ಷಣಕ್ಕೆ ಕಾಯ್ತಾ ಇದೆಯಾ ಅಂತ ನನಗೆ ಗೊತ್ತು. ಆ ಗೀತಾ ಮುಗಿದು ಹೋಗಿರೋ ಕತೆ. ದೇವ್ರೆ, ದಾರಿಯೇ ಇಲ್ಲ ಅನ್ಕೊಂಡಿದ್ದು ನನ್ನ ಬದುಕಲ್ಲಿ ಇವತ್ತು ಕಾಣಿಸ್ತಾ ಇರೋದು ಒಂದು ಸಣ್ಣ ಬೆಳಕಿನ ಕಿರಣ. ಆ ಬೆಳಕಿನ ಕಿರಣ ನನ್ನ ಬದುಕಿನ ಪಾಲಿಗೆ ಮಾನ ಉಳಿಸೋ ಹೊಸ ದಾರಿ. ನಮ್ಮ ಅಪ್ಪನ ಪಾಲಿಗೆ ಕಳ್ದಿರೋ ಮರ್ಯಾದೆ ವಾಪಸ್ ತರೋ ಹೊಸ ಮಾರ್ಗ. ಆ ವಿಜಯ್ ಪಾಲಿಗೆ ಸಲ್ಲಲೇಬೇಕಾದ ಹೊಸ ಸೇಡು. ಅದಕ್ಕೆ ಎದುರ್ಕೊಂಡು ನಾನು ಸುಮ್ಮನೆ ಆದ್ರೆ ನನ್ನ ಪಾಲಿಗೆ ಬದುಕೇ ಇಲ್ದಿರಾಗ ಆಗುತ್ತೆ. ಈ ನಿರ್ಧಾರಕ್ಕೆ ಯಾರು ಒಪ್ತಾರೋ ಬಿಡ್ತಾರೋ ಅನ್ನೋದು ಯೋಚನೆ ಮಾಡೋ ಹಾಗೂ ಇಲ್ಲ. ಯಾಕಂದ್ರೆ ಈ ಕ್ಷಣದಲ್ಲಿ ನನ್ನವ್ರಂತ ನನಗೆ ಯಾರೂ ಇಲ್ಲ. ಇರೋದು ನೀನೊಬ್ನೇ. ನನಗ್ ಒಳ್ಳೇದ್ ಮಾಡು ಅಂತ ಕೈ ಕಟ್ಕೊಂಡು ಕೂತಿದ್ರೆ ಪಾಪ ನೀನ್ ತಾನೇ ಏನ್ ಮಾಡ್ತೀಯ? ನಮ್ ಒಳ್ಳೇದನ್ನ ನಾವೇ ಮಾಡ್ಕೋಬೇಕು. ಅದನ್ನೇ ಮಾಡಕ್ ಹೊರಟಿದ್ದೀನಿ. ನನ್ ಕೈ ಹಿಡಿ. ಈಗ ನನ್ ರಕ್ಷಣೆಗೆ ಅಂತ ಇರೋದು ನೀನೊಬ್ನೇ. ಅದಕ್ಕೆ ನಿನ್ನ ಆಶೀರ್ವಾದ ಬೇಡ್ತಾ ಇದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡು. ಅಲ್ವೇ, ಇವಾಗ ಅಮ್ಮ ಫೋನ್ ಮಾಡಿದ್ಲು. ಇವಾಗ ದೇವ್ರ ಮುಂದೆ ಕುತ್ಕೊಂಡು ಕೈ ಮುಗಿತಿದ್ದಾಳೆ. ನಿಜಕ್ಕೂ ಗೀತಾ ಏನ್ ಮಾಡಕ್ ಕೊಡ್ತಿದ್ದಾರೆ ಗೊತ್ತಿಲ್ಲಮ್ಮ. ಆದ್ರೆ ಇವಾಗ ಅವಳಿರೋ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಖಂಡಿತ ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ
ಮುಂದಕ್ಕೆ ಹೋಗೋ ಎಲ್ಲಾ ಬಾಗ್ಲುಗಳು ಮುಚ್ಚಿದಾಗ ನೆಲೆ ನಾಪತ್ತೆ ಆಗತ್ತೆ. ಬೆಲೆ ಇಲ್ದಿರೋ ಬದುಕು ನಮ್ದಾಗತ್ತೆ. ಹಾಗಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ಗೀತಾ ಹಾಗಲ್ಲ ಕಣೆ. ಅವಳು ಯಾವುದೇ ಪರಿಸ್ಥಿತಿಯಲ್ಲಿದ್ರು ಅದನ್ನ ಬೇರೆ ತರ ಯೋಚನೆ ಮಾಡ್ತಾಳೆ. ನಾವಿರೋ ದಾರಿ ಬಗ್ಗೆ ಯೋಚನೆ ಮಾಡಿ ಕೊರಗಿದ್ರೆ ಗೀತಾ ಮಾತ್ರ ಹೊಸ ದಾರಿನ ಹುಡ್ಕೊಂಡು ನಡೀತಾಳೆ. ಅವಳು ಉಸಿರಿರೋವರೆಗೂ ಗೆಲ್ಲೋ ಪ್ರಯತ್ನ ಮಾಡ್ತಾಳೆ ಹೊರತು ಸೋತ್ ಕೂರೋಳಲ್ಲ. ಅದನ್ನೇ ದೇವ್ರ ಹತ್ರ ಹೇಳ್ತಿದ್ದಾಳೆ ಅನ್ಸುತ್ತೆ. ಬಂದ್ಮೇಲೆ ನಮಗೂ ಹೇಳ್ಬೇಕಲ್ಲ, ಕಾಯೋಣ. ಇನ್ನು ಎಷ್ಟೊತ್ತು ಕಾಯೋದು ತಾಯಿ? ಹೆಣ್ಣೆ ಊರಿಂದ ಬಂದು ರೆಡಿಯಾಗಿ ಪೀಠ ಅಲಂಕರಿಸಿರುವಾಗ ನಿಮ್ಮ ಮಗರಾಯ ಇನ್ನೂ ಬಂದಿಲ್ಲ ಅಂದ್ರೆ ಏನತ್ತ? ಏನು ಪುರೋಹಿತ್ರೆ ನೀವು? ತಡ ಆದ್ರೂ ಥಂಡ್ರ ತರ ಬರೋನೆ ನಮ್ಮ ವಿಜಯ. ಹುಡುಗರ ಎಲ್ರು ಏನು ನಯ, ಏನು ವಿನಯ! ನಿನಗೆ ವಿಜಯ ಅಂತ ಹೆಸರಿಟ್ಟದ್ದಕ್ಕೆ ಸಾರ್ಥಕ ಆಯ್ತಪ್ಪ. ಟೈಮ್ ಹೋಗ್ತಾ ಇದೆ. ಗೀತಾ ಇಷ್ಟೊತ್ತಿಗೆ ವಿಜಯ್ ಮನೆಗೆ ಹೋಗಿರ್ಬೋದು. ಅಲ್ಲೇನಾಗ್ತಿರುತ್ತೋ? ನೀನಲ್ಲೇನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ, ಆದ್ರೆ ನನಗೆ ಗೀತಾ ಅಲ್ಲೇನ್ ಮಾಡಿರ್ತಾಳೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಅಯ್ಯೋ ನಿನಗ್ ಬಿಡು ಶರಣ್ಯ, ಯಾವಾಗ್ಲೂ ಗೀತನ ಮೇಲೆ ಓವರ್ ಕಾನ್ಫಿಡೆನ್ಸು. ಆದ್ರೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಕೂಡ ಮಣ್ ತಿನ್ನುತ್ತೆ. ಹೌದು, ಗೀತಾ ಒಬ್ಳೆ ಮಂತ್ರಿ ಮನೆ ಕೋಟೆಗೆ ಹೋಗಿರೋದು. ಇವಳು ನಿಮ್ಮದೆಲ್ಲ ಇಷ್ಟಿಷ್ಟು ತಪ್ಪಿದೆ ಅಂತ ಹೇಳ್ತಾ ಹೋದ್ರೆ ಅವ್ರೇನ್ ಕಳ್ಳೆ ಬುರಿ ತಿಂತಿರ್ತಾರ? ಅದು ಅಲ್ಲದೆ ಇವತ್ ನಡೀತಿರೋದು ವಿಜಯನ ನಿಶ್ಚಿತಾರ್ಥ, ಅಂದ್ರೆ ಶುಭ ಕಾರ್ಯ. ಶುಭ ಕಾರ್ಯದ ಮಧ್ಯೆ ಅಶುಭಗಾಗ್ಬಿಡ್ತಾರೇನೆ. ಅಶುಭ ಅನ್ನೋದು ಆಗಿರೋದು ಗೀತಾಗೆ. ಅದು ಸರಿ ಹೋಗ್ಬೇಕು. ಅದನ್ನು ಯಾರು ಮಾಡಿದಾರೋ ಅವ್ರ ಶಿಕ್ಷೆ ಅನುಭವಿಸ್ಬೇಕು. ಗೀತಾ ಅನ್ನೋ ಬಿಳಿ ಬಟ್ಟೆ ಮೇಲೆ ಬೇಡ್ದಿರೋ ಬಣ್ಣ ಎರಚಿ ಮಜಾ ತೆಗೋತಿರೋ ಮನುಷ್ಯರು ತಲೆ ತಗ್ಗಿಸ್ಲೇಬೇಕು. ಅದೆಲ್ಲ ಸರಿ ಶರಣ್ಯ, ಇದಕ್ಕೆಲ್ಲ ಮಂತ್ರಿ ಮನೆ ಅವಕಾಶ ಮಾಡ್ಕೊಡುತ್ತಾ ಅಂತ ಕೇಳ್ತಿರೋದು. ಸಪೋರ್ಟ್ ಮಾಡಕ್ ನಾವಿದ್ದೀವಿ ಅಂದಮೇಲೆ ಅವಳು ಅನ್ಕೊಂಡಿದ್ದು ಹಾಗೆ ಆಗತ್ತೆ. ಆದ್ರೂ ಅಪಾಯ ಇದ್ದೇ ಇದೆ ಶರಣ್ಯ. ಮೇಲ್ ಬಂದಿರೋ ಅಪವಾದನ ದೂರ ಮಾಡ್ಕೊಳಕ್ಕೆ ಅಪವಾದಗಳನ್ನ ಎದುರಿಸ್ಲೇಬೇಕು. ಗೀತಾ ಅದನ್ನ ಎದುರಿಸ್ತಾಳೆ, ಹೆದರಿಸ್ತಾಳೆ. ಒಟ್ನಲ್ಲಿ ಅವಳು ಗೆದ್ದು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನನಗಿಲ್ಲ. ಗೀತಾ ತುಳಿಯೋ ಹೆಜ್ಜೆ ಕೆಳಗಡೆ ತಲೆ ಇಡೋಕೆ ಹೋಗಿದ್ದಾಳೆ ಅನ್ನಿಸ್ತಾ ಇದೆ. 100% ತುಳಿಯೋ ಹೆಜ್ಜೆಗಳ ಕೆಳಗೆ ಗೀತಾ ಇದ್ದೇ ಇದ್ದಾಳೆ ನಿಜ. ಆದ್ರೆ ಅವಳ ಕೈಯಲ್ಲಿರೋದು ಸತ್ಯದ ಮೊಣಚು ಮುಳ್ಳು. ಅದನ್ನ ಪಾದಕ್ಕಿಟ್ಟು ಅವಳು ಎದ್ದು ನಿಲ್ತಾಳೆ. ಏನೋಮ್ಮ, ಸದ್ಯಕ್ಕೆ ಏನೋ ಉಪಾಯ ಮಾಡಿದೀನಿ ಅಂತ ಹೋಗಿರೋ ಗೀತಾಗೆ ಯಾವುದೇ ಅಪಾಯ ಇಲ್ಲದೆ ವಾಪಸ್ ಬಂದ್ರೆ ಸಾಕು. ಅಯ್ಯೋ ನೀವು ಸುಮ್ಮನಿರಿ. ಅವಳೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ ಅಂತ ನೀವು ಅದಕ್ಕೆಲ್ಲ ಕಿವಿ ಕೊಡಬೇಡಿ. ನನಗೆ ನಿಮ್ ಯಾರ ಕಿವಿನೂ ಬೇಕಾಗಿಲ್ಲ. ಬೇಕಾಗಿರೋದು ವಿಜಯ್ ಕಿವಿ. ನಾನು ಅವನ ಜೊತೆ 10 ನಿಮಿಷ ಮಾತಾಡಿದ್ರೆ ಸಾಕು. ತಂಗೆಮ್ಮ, ಇವಳು ಹೆಂಗೆ ಬಿಟ್ರೆ ತಲೆ ಮೇಲೆ ಕುತ್ಕೊಂತಾಳೆ. ನೀವು ಕೆಲಸ ಮಾಡು, ಸೆಕ್ಯೂರಿಟಿನ ಕರೆಸಿ ಇವಳನ್ನ ಕುತ್ತಿಗೆ ಹಿಡಿದವರೆಗೆ ದಬ್ಬ ಕೇಳು. ದಯವಿಟ್ಟು ಆ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ. ಮನ್ಸ್ ಮಾಡಿದ್ರೆ ನಾನು ಯಾವಂತಕ್ ಬೇಕಾದ್ರೂ ಹೋಗ್ಬೋದು ಅಂತ ನಿಮ್ ತಂಗಿಗೆ ಸ್ಪಷ್ಟವಾಗಿ ಗೊತ್ತು ಅಲ್ವಾ ಅತ್ತೆ? ವಾಟ್ ಇಸ್ ದಿಸ್ ಗೀತಾ? ನೀನೇನ್ ಬಾನುನ ಹೆದರ್ಸ್ತಾ ಇದೆಯಾ, ಬೆದರ್ಸ್ತಾ ಇದೆಯಾ? ಇಷ್ಟಕ್ಕೂ ನನಗೆ ಯಾವ ವಿಷಯ ಗೊತ್ತಿಲ್ವೋ ಆ ವಿಷಯ ನಿನಗೆ ಗೊತ್ತಿದ್ರೆ ಅದನ್ನ ಹೇಳು. ಆದ್ರೆ ಅದು ಇವಾಗಲ್ಲ, ಮದುವೆ ಆದ್ಮೇಲೆ. ಈ ಮದುವೆ ನಡೆದ್ರೆ ಎರಡೆರಡು ಅನ್ಯಾಯ ಆಗತ್ತೆ ಸರ್. ಆಮೇಲೆ ನಿಮ್ಗೆ ನಿಮ್ ಮಗನ್ ತಪ್ಪನ್ನ ತಿದ್ದ ಅವಕಾಶನೂ ಇರೋದಿಲ್ಲ.
ನಿಮ್ ಒಳ್ಳೆತನಕ್ಕೆ ಕಪ್ ಚುಕ್ಕಿ ಮೆತ್ತೋ ಮೊದಲು ಅವನ ಜೊತೆ ಮಾತಾಡೋಕ್ಕೆ 10 ನಿಮಿಷ ಅವಕಾಶ ಮಾಡಿಕೊಡಿ ಸರ್. ಅದಾಗೋದಿಲ್ಲ. ಅಯ್ಯೋ ಮಾತಾಡ್ಲಿ ಬಿಡ್ರಿ, 10 ನಿಮಿಷ ತಾನೇ ಮಾತಾಡಿ. ನಿಮ್ ಪ್ರೀತಿಯ ಅಮ್ಮ ಒಪ್ಪಿಗೆ ಕೊಟ್ಟಾಯ್ತಲ್ಲ ವಿಜಯ್, ಬರ್ತೀರಾ? ಎಲ್ಲೋ ಯಾಕಮ್ಮ ಬರಬೇಕು? ನೀನೇನು ಮಾತಾಡಬೇಕು ಅಂತಿದ್ಯಾ ಅದನ್ನು ಇಲ್ಲೇ ಎಲ್ಲರ ಮುಂದೆ ಮಾತಾಡು. ನನಗೆ ಯಾವ ಸಮಸ್ಯೆನೂ ಇಲ್ಲ. ಅಣ್ಣ ದಡ್ಡನ್ ಥರ ಮಾತಾಡ್ಬೇಡ. 10 ನಿಮಿಷ ತಾನೇ ಕೊಟ್ಬಿಡು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ವಿಜಿ, ಸಿಕ್ಕಿರೋದು 10 ನಿಮಿಷ, ಏನು ಬೇಕಾದರೂ ಮಾತಾಡು. ಆದರೆ ಈಚೆ ಬಂದ ಮೇಲೆ ಅವಳು ಕಮಕ್ ಕಿಮಿಕ್ ಅನ್ಬಾರ್ದು. ಸುಮ್ಮನೆ ನಿನ್ನ ಮದುವೆ ನೋಡ್ಕೊಂಡು ಹೋಗಬೇಕು. ನಿನ್ನ ಮದುವೆ ಊಟ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಬೇಕು ಅಷ್ಟೇ. ಅತ್ತೆ, 10 ನಿಮಿಷದ ಜೀವನದ ಪರೀಕ್ಷೆಯಲ್ಲಿ ನಿಮ್ಮ ಮಗನೇ ನೇರವಾಗಿ ಉತ್ತರ ಕೊಡ್ಲಿ, ಅದನ್ನು ಯಾಕೆ ಹೇಳ್ಕೊಡ್ತೀರಾ ಅತ್ತೆ? ಗೊತ್ತು, ನಿಮ್ಗಳ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳು ಇರ್ಬೋದು. ಅದಕ್ಕೆಲ್ಲ 10 ನಿಮಿಷ ಆದ್ಮೇಲೆ ನೀವು ಕೇಳ್ದಿದ್ರು ಉತ್ತರ ಸಿಗುತ್ತೆ. ವಿಜಯ್, ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ, ಎಲ್ರೂ ಮುಂದೆ ಮಾತಾಡಿ ಮುಗಿಸ್ಬೇಕನ್ನೋದು ನಿಮ್ಮ ಆಸೆನಾ? ಹೇಳ್ಬಿಡಿ, ಹಾಗೆ ಮಾಡೋಣ. ಏನತ್ತೆ? ಅವನು ಬರ್ತಾನೆ ಅಂದೆ ತಾನೆ, ನೀನ್ ನಡಿ. ಹೋಗು ವಿಜಯ್.